ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್. ಹಾಗೇನಿಲ್ಲ, ಹೇಳಿ. ಅದು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ. ಸಾರಿ, ನಂಗೆ ಲವೆಲ್ಲ ಇಷ್ಟ ಇಲ್ಲ, ಬೇಜಾರು ಅನ್ಕೋಬೇಡಿ ಆಯಿತಾ? ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ಹಾಂ, ನಿಜವಾಗ್ಲೂ ಹೇಳ್ತಿದ್ದೀನಿ. ನನಗೆ ಲವ್ ಅಂದರೆ ಇಷ್ಟ ಇಲ್ಲ, ನೀವು ಕಂಡ್ರೆ ನನಗಿಷ್ಟ ಇಲ್ಲ. ಸಾರಿ ಏನಾದರೂ ತಪ್ಪಾಗಿದೆ ಕ್ಷಮಿಸಿಬಿಡಿ. ಓಯ್ ಧನು, ಬೇಜಾರು ಮಾಡ್ಕೋಬೇಡಿ ಆಯಿತಾ? ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ. ಐ ಮೀನ್ ಲವ್ ಯು ಟು. ಹೇಯ್, ನಾನು ನಿಯತ್ತಿಂದ ನಿನ್ನ ಹಿಂದೆ ನಾಯಿ ಥರ ಅಲ್ದು ನಿನ್ನ ಮುಂದೆ ಬಂದು ನನ್ನ ಪ್ರೀತಿನ ಹೇಳಿದಾಗ ಒಪ್ಕೊಳ್ಳಿಲ್ಲ. ಆದರೆ ಇವಾಗ ಅದು ಕನಸಲ್ಲಿ ಬಂದು ನನ್ನ ಪ್ರೀತಿನ ಒಪ್ಕೊಳ್ಳೋ ಥರ ಪದೇ 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 ನನ್ನ ಜೀವನ ತೆಗಿತಾ ಇದೆಯಾ? ಯಾಕನೆ ನಿಜ ಹೇಳ್ಬೇಕಂದ್ರೆ ನಾನು ಬಡವನೇ. ಹಾಂ, ಎಲ್ಲರೂ ಥರ ದುಡ್ಡಿರೋನಾಗಿದ್ದಿದ್ರೆ NS R15 ಅದನ್ನೆಲ್ಲ ಇಟ್ಕೊಂಡು ನಿನ್ನ ಮುಂದೆ 4 ರೌಂಡ್ ಹಾಕಿ ಇನ್ನೂ ಪಟಾಯಿಸ್ಕೊಳ್ಬೋದಾಗಿತ್ತು. ಆದರೆ ನಿಯತ್ತಿಂದ ಲವ್ ಮಾಡಿದ್ದೆ ಕಣೆ. ಅದಕ್ಕೆ ನಾನು ನಿನಗೆ ಇಷ್ಟ ಆಗಲಿಲ್ಲ. ನೋಡು, ನೀನು ಎಲ್ಲೇ ಇರು, ಒಂದಲ್ಲ ಒಂದು ದಿನ ನನ್ನ ಪ್ರೀತಿ ನಿನಗೆ ಅರ್ಥ ಆಗಿ ನೀನು ಬಂದೇ ಬರ್ತೀಯ ಅಂತ ಕಾಯ್ತಾ ಇದ್ದೀನಿ. ಬೇಗ ಬಂದು ಈ ಬಡವನ ಪ್ರೀತಿಗೆ ಜೀವ ತುಂಬು, ಇಲ್ಲಾಂದರೆ ಈ ಹೃದಯ ಕೊನೆಯವರೆಗೂ ನಿನ್ನ ನೆನಪಲ್ಲೇ ಕೊರಗಿ ಸತ್ತೋಗುತ್ತೆ ಕಣ. ಬರೀ ನಿನ್ನ ಪ್ರೀತಿಗೋಸ್ಕರ ನಮ್ಮಮ್ಮ, ನಮ್ಮಪ್ಪ, ನಮ್ಮ ಸಂಬಂಧಿಕರ ಹತ್ರ ಎಲ್ಲ ನನ್ನ ಹೆಸರನ್ನ ಹಾಳು ಮಾಡಿಕೊಂಡೆ. ನಾನೇ ನನ್ನ ಲೈಫ್ನ ಹಾಳು ಮಾಡಿಕೊಂಡೆ. ಯಾಕೆ ಗೊತ್ತಾ? ಬರೀ ನಿನ್ನ ಪ್ರೀತಿ ಕಣೆ ಕಾರಣ, ಬರೀ ನಿನ್ನ ಪ್ರೀತಿ. ನಾನೆಂತ ದಡ್ಡ, ಹುಡುಗಿ ಒಪ್ಕೊಳ್ಳಿಲ್ಲ ಅಂದರೆ ಇವಳಿಲ್ಲ ಅಂದರೆ ಇನ್ನೊಬ್ಳು ಅಂತ ಈಗ 4 ಹುಡುಗಿರನ್ನ ಇಟ್ಕೊಂಡು ಸುತ್ತ ಇರೋ ಹುಡುಗರನ್ನ ನೋಡ್ತೀನಿ. ಅಂದರೆ ನನಗೆ ಯಾಕೆ ಅವ್ರ ಥರ ಇರೋಕ್ಕಾಗ್ತಾಯಿಲ್ಲ? ನಾನು ನಿನ್ನ ಜೊತೆ ಸುತ್ತಾಡಿಲ್ಲ. ಫಸ್ಟ್ ಆಫ್ ಆಲ್ ನೀನು ನನ್ನ ಪ್ರೀತಿನೇ ಒಪ್ಕೊಂಡಿಲ್ಲ. ಆದರೂ ನೀನಿಲ್ಲದೆ ನನ್ನ ಕೈಲೇ ಬದುಕಕ್ಕೆ ಆಗ್ತಾಯಿಲ್ಲ ಕಣೆ, ಆಗ್ತಾಯಿಲ್ಲ. ದಯವಿಟ್ಟು ಎಲ್ಲೇ ಇದ್ದರೂ ನನ್ನ ಪ್ರೀತಿನ ಅರ್ಥ ಮಾಡಿಕೊಂಡು ಬಂದ್ಬಿಡೆ. ನಿನಗೋಸ್ಕರ ನನ್ನ ಕೊನೆ ಉಸಿರಿರೋವರೆಗೂ ಕಾಯ್ತೀನಿ ಕಣ, ಕೊನೆ ಉಸಿರಿರೋವರೆಗೂ ಕಾಯ್ತೀನಿ. ಧರು, ಬರೀ ನಿನಗೋಸ್ಕರ ಮಾತ್ರ ಈ ಧನು ಅರ್ಥ ನಂಬಿಕೆ ಇದೆ. ಬಂದೇ ಬರ್ತೀಯ. ಅಲ್ಲಪ್ಪ ದೇವ್ರೆ,
ಇದುವರೆಗೂ ನನ್ನ ಹತ್ರ ಬಂದು ಏನೂ ಕೇಳ್ಕೊಂಡಿಲ್ಲ, ಆದರೆ ಇವತ್ತು ಬಂದು ಕೇಳ್ಕೊತಾ ಇದ್ದೀನಿ. ಏನಂದರೆ ನನ್ನ ನಿಜವಾದ ಪ್ರೀತಿ ಅವಳಿಗೆ ಅರ್ಥ ಆಗುತ್ತೋ ಬಿಡುತ್ತೋ ಅದು ನನಗೆ ಗೊತ್ತಿಲ್ಲ, ಆದರೆ ನಿನಗಂತೂ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಪ್ರೀತಿನ ಅವಳನ್ನ ನನಗೆ ವಾಪಸ್ ಕೊಟ್ಬಿಡು. ಇದೇ ನಾನು ನಿನ್ನ ಹತ್ರ ಕೇಳ್ಕೊಳ್ಳೋದು. ಅಕಸ್ಮಾತ್ ಅವಳು ನನಗೆ ಸಿಗಲಿಲ್ಲ ಅಂದರು ಅವಳೆಲ್ಲೇ ಇದ್ದರು ಖುಷಿಯಾಗಿದ್ದೀನಿ, ಅದನ್ನಾದರೂ ನಡೆಸ್ಕೊಡು. ಎಷ್ಟೊತ್ತ ಕಾಯೋದು, ಬೇಗ ಬರೋಕ್ಕಾಗಲ್ಲ. ನನ್ನ ಮಗಂದು ಅವಾಗೇ ನಿಂತ್ಕೊಂಡಿದ್ದೀನಿ ನಾನು. ಬಂದರೆ ಇಡ್ತೀನಿ, ಇನ್ನೊಂದು 5 ನಿಮಿಷ ನೋಡ್ತೀನಿ, ಬಂದು ನಾನು ಹೋಗ್ತಾ ಇರ್ತೀನಿ. ಇರೋ ಒಂದು 5 ನಿಮಿಷ ಬರ್ತೀನಿ, ಮನೇಲಿ ಅಪ್ಪ ಅಮ್ಮ ಇದ್ದಾರೆ. ಪ್ರತಿ ಸಲ ನಾನು ಫೋನ್ ಮಾಡಿದಾಗ ಹೀಗೆ ಹೇಳ್ತೀಯಲ್ಲಿ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ತಮ್ಮ ಇದ್ದಾರೆ, ಅವ್ರಿಗೇನು ಮಾಡೋಕ್ಕೆ ಬೇರೆ ಕೆಲಸ ಇರಲ್ಲ. ಇನ್ನೊಂದು 5 ನಿಮಿಷ ನೋಡ್ತೀನಿ, ಬಂದರೆ ಇಡ್ತೀನಿ, ಇಲ್ಲ ಹೋಗ್ತಾ ಇರ್ತೀನಿ. ಬರ್ತೀನಿ ಕಣೋ, ಹರ್ಟ್ ಆಗೋ ಥರ ಮಾತಾಡಬೇಡ, ಇನ್ನು 5 ನಿಮಿಷದಲ್ಲಿ ಬರ್ತೀನಿ. ನೋಡೇ, 2 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀನಿ, ಯಾವಾಗೂ ಪ್ರಾಬ್ಲಮ್ ಬಂದಿಲ್ಲ, ಇವಾಗ ಬಂದಿದೆ ಪ್ರಾಬ್ಲಮ್ಮು. ನೀನು ಬಂದರೆ ಹೇಳ್ತೀನಿ, ನಿನಗೂ ಗೊತ್ತಾಗುತ್ತೆ. ಬಂದಿಲ್ಲ, ನಿನ್ನ ಕಣ್ಣಿಗೆ ಕಾಣಿಸಲ್ಲ, ಲೈಫ್ ಲಾಂಗು ಯಾವತ್ತೂ ಸಿಗಲ್ಲ. ನಮ್ಮಿಬ್ಬರ ಮಧ್ಯೆ ಪ್ರಾಬ್ಲಮ್ಮ ಏನದು? ಇಲ್ಲಿಗೆ ಬಂದರೆ ಗೊತ್ತಾಗುತ್ತೆ. ನಿಮ್ಮ ಮನೆ ಪಕ್ಕದ ರೋಡಲ್ಲೇ ಇದ್ದೀನಿ, ಬೇಗ ಬಾ. ಏನು ಪ್ರಾಬ್ಲಮ್ ಅಂತ ಇಲ್ಲೇ ಗೊತ್ತಾಗುತ್ತೆ, ಬಾ. ಹಲೋ ಹಲೋ, ಒಬ್ಬ ಹುಡುಗ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಿನಗೋಸ್ಕರ ಕಾಯ್ತಾ ಇದ್ದಾನೆ ಅಂದರೆ ಬೇಗ ಬರೋಕ್ಕಾಗಲ್ಲ. ನಾನು ಒಂದು ಹುಡುಗಿ, ಮರ್ಯಾದೆ ಕೊಡೋಣ ಕಲಿ. ನಿನ್ನ ಮೇಲೆ ಇರೋ ಪ್ರೀತಿಗೆ ನೀನು ಹೇಳ್ದಂಗೆಲ್ಲ ಕೇಳಿದ್ದೀನಿ, ಇವಾಗ ಯಾಕೆ ಈ ಥರ ಆಡ್ತಿದ್ಯಾ? ಮರ್ಯಾದೆ ಅಂದರೆ ದುಡ್ಡು ಕಣೆ. ಅವಾಗ ನನ್ನ ಹತ್ರ ಕಡಿಮೆ ಇತ್ತು, ಇವಾಗ ಜಾಸ್ತಿ ಆಗ್ತಾ ಇದೆ. ಹೇಗಂದರೆ ದುಡ್ಡಿರೋ ಹುಡುಗಿ ಸಿಕ್ಕಿದ್ದಾಳೆ, ನೀನು ಬೇಡ, ನಿನ್ನ ಪ್ರೀತಿನೂ ಬೇಡ, ನಿನ್ನ ಲೈಫ್ ನೀನು ನೋಡ್ಕೊಂಡು ಹೋಗ್ತಾ ಇರೋ. ಹೋ, ಈಗ ದುಡ್ಡಿರೋ ಹುಡುಗಿ ಸಿಕ್ಕಿದಾಳ ಅಂತ ನನ್ನೇ ಬಿಟ್ಟು ಹೋಗ್ತಿದ್ಯಾ? ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣೋ. ನಿನ್ನ ಶಕ್ತಿ ಯಾವನಿಗೆ ಬೇಕು? ನನಗೆ ದುಡ್ಡು ಇಂಪಾರ್ಟೆಂಟು, ದುಡ್ಡು ಬೇಕು, ನೀನು ಹೋಗ್ತಾ ಇರೋ. ಸೀರಿಯಸ್ ಆಗಿ ಏನೋ ಮಾತಾಡ್ತಿರೋ ಥರ ಇದೆ. ನನಗೆ ಯಾರಾದರೂ ಜಗಳ ಮಾಡಲಿ, ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸುತ್ತೆ. ಹಾಗೆ ನಿಮ್ದೇನಪ್ಪ ಪ್ರಾಬ್ಲಮ್ಮು? ನನ್ನ ಮುಂದೆ ಸ್ವಲ್ಪ ಹೇಳಿದ್ರೆ ನಾನು ಏನೋ ಒಂದು ಸ್ವಲ್ಪ ಸೊಲ್ಯೂಷನ್ ಕೊಡ್ಬೋದು. ತಿಕ್ಕ ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡ್ಕೊಳ್ಳೋ ಬೋಳಿ ಮಗನೇ. ಬೋಳಿ ಅದ್ರ ಮುಂದೆ ಅನ್ನಕ್ಕೆ ನನಗೂ ಬರುತ್ತೆ, ಆದರೆ ಇವಾಗ ನಾನು ಅದನ್ನೆಲ್ಲ ಸ್ವಲ್ಪ ದೂರ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ಕೆಟ್ಟದ್ದು ಮಾತಾಡೋದು, ನಮ್ಮ ಲೈಫಲ್ಲಿ ಒಂದಷ್ಟು ಜನಗಳು, ಫ್ರೆಂಡ್ಸು, ಲವ್ವರ್ಸು, ಹುಡುಗಿರು ಬರ್ತಾರೆ. ಹಾಗಂತ ಎಲ್ಲರೂ ನಿಯತ್ತಾಗಿ ಫ್ರೆಂಡ್ಶಿಪ್ ಮಾಡೋಕ್ಕಾಗಲ್ಲ, ಎಲ್ಲರೂ ನಿಯತ್ತಾಗಿ ಲವ್ ಮಾಡೋಕ್ಕಾಗಲ್ಲ. ಆ ಹುಡುಗಿ ಸಿಗಲಿಲ್ಲ ಅಂದರೂ ಅವ್ನು ನಿಯತ್ತಾಗಿ ಲವ್ ಮಾಡ್ತಾನಲ್ಲ, ಅದು ನಿಜವಾದ ಪ್ರೀತಿ. ಇದನ್ನೆಲ್ಲ ನಾನು ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದುಡ್ಡು ಲೈಫಲ್ಲಿ ದುಡ್ಡು ಮುಖ್ಯ ಅಲ್ಲ, ಪ್ರೀತಿ, ನಂಬಿಕೆ, ಗೌರವ ಅದು ಮುಖ್ಯ. ಅವತ್ತು ನಾನು ಹುಡುಗಿ ಹತ್ರ ನಾನು ಕೈ ಚಾಚ್ಬಿಟ್ಟು ಕೇಳಿದೆ,
ಆದರೆ ಅವಳು ನನಗೆ ಪ್ರೀತಿ ಕೊಡಲಿಲ್ಲ. ಅವಳು ನಿನಗೆ ಪ್ರೀತಿ ಕೊಡ್ತಾ ಇದ್ದಾಳೆ, ಅದನ್ನೇ ನೀನು ಕಾಲಿಂದ ಒದಿತಾ ಇದೆಯಲ್ಲ, ನೀನೆಂತ ಇರ್ಬೋದು ನೋಡು. ಲೈಫು ಎಲ್ರಿಗೂ ಇರೋದು ಒಂದೇ ಲೈಫು. ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ. ನೀನೇ ಬೇಕು ಅಂತ ನೀನು ಹಿಂದೆ ಬೀಳ್ತಾಳಲ್ಲ, ಆ ಹುಡುಗಿನ ಪ್ರೀತಿ ಮಾಡು, ಅವಳನ್ನ ಚೆನ್ನಾಗಿ ನೋಡ್ಕೊ. ನೀನೇ ದುಡ್ಡು ಬೇಕು ಅಂತ ಇನ್ನೊಂದು ಹುಡುಗಿ ಜೊತೆಗೆ ಹೋದರೆ ಅವಳು ನಿನಗೆ ಸಿಗೋದು ಚಾಪೆಯಲ್ಲಿ ಮಾತ್ರ, ನಿಜವಾದ ಲೈಫಲ್ಲಲ್ಲ. ಅರ್ಥ ಆದರೆ ಅರ್ಥ ಮಾಡ್ಕೊ, ಇಲ್ಲಾಂದರೆ ನಿನ್ನ ಲೈಫು, ನಿನ್ನ ಪ್ರೀತಿ, ನಿಮ್ಮ ಹುಡುಗಿ ಏನಾದರೂ ಮಾಡ್ಕೊ. ನನಗೆ ಅನುಭವ ಇದೆ, ಅಷ್ಟೇ ನೋವಿದೆ. ಅರ್ಥ ಆಯ್ತಾ? ಇದ್ರ ಮೇಲೆ ನಿನ್ನಿಷ್ಟ. ಹಲೋ, ಎಲ್ಲೋ ಇದೀಯಾ? ಬೇಗ ಬಾರೋ ನೀನು. ನಿನ್ನ ಹತ್ರ ಅರ್ಜೆಂಟ್ ಮಾತಾಡ್ಬೇಕು, ಬೇಗ ಬಾ. ಯಾರು? ಯಾಕೆ, ಏನಾಯ್ತೆ ನಿನ್ಗೆ? ಯಾಕೆ ಈ ತರ ಮಾತಾಡ್ತಾ ಇದೀಯಾ? ಫಸ್ಟ್ ಇಲ್ಲಿಗೆ ಬಾ ನೀನು, ಏನು ಅಂತ ಗೊತ್ತಾಗುತ್ತೆ, ಬೇಗ ಬಾ. ಸರಿ ಕಣಮ್ಮ, ಬರ್ತೀನಿ. ನೀನ್ ಯಾಕೆ ಕಳ್ತಾ ಇದ್ದ ಅದನ್ನ ಹೇಳು ಫಸ್ಟು. ಏನು ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಬೇಗ ಬರೋ, ಏನೋ ಇಂಪಾರ್ಟೆಂಟ್ ಮಾತಾಡ್ಬೇಕು ನಾನು. ನಮ್ಮ ಮನೆ ಪಕ್ಕ ಏರಿಯಾಕ್ ಬಾ. ಸರಿ ಕಣೆ, ಆಯ್ತು. ನೀನ್ ಅಳ್ಬೇಡ, ನಾನು ಬರ್ತೀನಿ. ಯಾಕೆ, ಏನಾಯ್ತು ನಿನ್ಗೆ? ಯಾಕೆ ಅಳ್ತಾ ಇದೀಯಾ? ಯಾಕೆ, ಏನಾಯ್ತು ನಿನ್ಗೆ? ಪ್ರೆಗ್ನೆಂಟ್ ಕಣೋ ನಾನು. ಯಾಕೋ ಆ ಕಡೆ ತಿರ್ಕೊಂಡೆ ನೀನು? ತಿರ್ಗೋ ಈ ಕಡೆ, ಮಾತಾಡೋ. ಏನ್ ಮಾತಾಡ್ಬೇಕು? ತಪ್ಪಾಗಿದೆ, ಮಾತ್ರೆ ಕೊಡ್ತೀನಿ ತಗೋ, ಇಲ್ಲಾಂದ್ರೆ ತೆಗ್ಸ್ಬಿಡು ಅಷ್ಟೇ. ಏನು ನಂದೇ ತಪ್ಪನ್ನು ಅಂತಾರ ಹೇಳ್ತಾ ಇದೆಯಾ? ಪ್ರೀತಿ ಮಾಡಿದವ್ರು ಎಲ್ಲರೂ ಮಾಡ್ಕೊಂತಾರೆ. ಅಪ್ಪ ಆಗಿ ಅದನ್ನ ತೆಗ್ಸ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ನೋಡೋ ಹುಡುಗನ ಜೊತೆ ಮದುವೆ ಆಗ್ಬಿಡು. ಏಯ್, ಜಾಸ್ತಿ ಏನಾದರೂ ಮಾಡಿದ್ರೆ ನಿನ್ನ ಜೊತೆ ಮಲ್ಕೊಂಡಿರೋದು ಫೋಟೋ ವಿಡಿಯೋ ಎಲ್ಲನೂ ಇದೆ. ಒಂದೇ ಒಂದು ದಿನದಲ್ಲಿ ವೈರಲ್ ಮಾಡಿಬಿಡ್ತೀನಿ. ನಾನು ಹೇಳ್ದಷ್ಟು ಮಾತ್ರ ಕೇಳಬೇಕು. ಹಾಗಾದ್ರೆ ನೀನು ನನ್ನ ದೇಹಕ್ಕೋಸ್ಕರ ಪ್ರೀತಿ ಮಾಡ್ದ ನೀನು? ಹೋಗ್ಯಲೇ, ನೀನಿಲ್ಲಾಂದ್ರೆ ಇನ್ನೊಬ್ಳು. ಹೋಗೆ. ಪ್ರೀತಿ ಮಾಡೋರಿಗೆ ಪ್ರೀತಿ ಸಿಗ್ತಾ ಇಲ್ಲ, ಆದರೆ ನೀನು ಒಂದು ಹುಡುಗಿ ಲೈಫಲ್ಲಿ ಆಟ ಆಡ್ತಾ ಇದೀಯ. ಹುಡುಗರು ಎಷ್ಟೇ ಕಷ್ಟಪಟ್ಟರು ನಿಜವಾದ ಪ್ರೀತಿನ ಅಷ್ಟು ಈಜಿಯಾಗಿ ಯಾವ ಹುಡುಗಿನೂ ಒಪ್ಕೊಳ್ಳಲ್ಲ. ಆದರೆ ನೀವು ಹುಡುಗಿರು ಮಾಡೋ ತಪ್ಪೇನು ಗೊತ್ತಾ?
ಬೇಕ್ರಿಗೆ ಕರ್ಕೊಂಡೋಗಿ ಕೇಕ್ ತಿನ್ನಿಸಿ, ಆಮೇಲೆ ದೊಡ್ಡ ದೊಡ್ಡ ಪಬ್ಗಳಲ್ಲಿ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡಿಸಿ ಅಂಥವ್ರು ನಿಮ್ಗೆ ಇಷ್ಟ ಆಗ್ತಾರೆ. ನನ್ನಂಥ ನಿಯತ್ತಿರೋ ಹುಡುಗರು ಯಾವ ಹುಡುಗರಿಗೂ ಇಷ್ಟ ಆಗಲ್ಲ. ನಾ ಈ ಥರ ಅವ್ರ ಹಿಂದೆ ಅಲ್ಲಿದ್ರೂ ಇಷ್ಟ ಆಗಲ್ಲ. ಆದರೆ ಇಂಥ ನನ್ನ ಮಕ್ಕಳನ್ನ ಕಂಡ್ರೆ ದೇವ್ರಾಣೆಗೂ ನನಗಾಗಲ್ಲ. ನೋಡು, ನನಗೆ ಜಾಸ್ತಿ ಎಲ್ಲ ಮಾತಾಡೋಕೆ ಬರಲ್ಲ. ಸೈಲೆಂಟಾಗಿ ಹೇಳ್ತಾ ಇದ್ದೀನಿ. ನಾ ಇಷ್ಟಪಟ್ಟಿದ್ದೀಯಾ, ತಪ್ಪು ಮಾಡಿದ್ದೀರಾ, ಅವಳಿಗೊಂದು ಜೀವನ ಅಂತ ಕೊಡು. ಅವಳು ನೆಮ್ಮದಿನ ಕಿತ್ಕೋಬೇಡ, ಅವಳ ಲೈಫ್ ಜೊತೆ ಆಟ ಆಡ್ಬೇಡ. ಇದ್ರ ಮೇಲೆ ನಿಮ್ಮ ಇಷ್ಟ. ನಾನು ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ. ಆದ್ರೆ ಒಂದು ಕಡೆ ತಪ್ಪು ನಡೀತಾ ಇದೆ ಅಂದರೆ ಅದ್ರ ಬಗ್ಗೆ ಒಂದು ಸ್ವಲ್ಪನಾದ್ರೂ ಮಾತಾಡ್ತೀನಿ. ನಾಯಿ ಥರ ಅಲ್ಲಿದ್ರು ನನ್ನ ಪ್ರೀತಿ ನನಗೆ ಸಿಕ್ಕಿಲ್ಲ. ನಿಯತ್ತಾಗಿ ಪ್ರೀತಿ ಮಾಡಿದ್ದೆ, ಕಿತ್ಕೊಂಡ್ಬಿಟ್ಟ ದೇವರು. ನಿನಗೆ ನೀನು ಇಷ್ಟಪಟ್ಟಿರೋ ಹುಡುಗಿ ಸಿಗ್ತಾವಳೆ, ನಿನ್ನ ಮ್ಯಾಲೆ ಪ್ರಾಣ ಇಟ್ಕೊಂಡವಳೆ. ಅವಳಿಗೋಸ್ಕರ ಬದುಕು, ಚಟಕ್ಕೋಸ್ಕರ ಅಲ್ಲ. ಸಾರಿ ಕಡೆ, I'm really sorry. ನನ್ನಿಂದ ತಪ್ಪಾಗ್ಬಿಟ್ಟಿದೆ. ನೀನಂದ್ರೆ ತುಂಬ ಇಷ್ಟ ಕಣ ನನಗೆ. ನೀನೆಲ್ಲಿ ಬಿಟ್ಟೋಗ್ಬಿಡ್ತೀಯ ಅಂತ ತುಂಬ ಹೆದರ್ತಿದ್ದೆ, ಆದರೂ ನಾನು ಬಿಟ್ಟೋಗ್ಲಿಲ್ಲ ನೀನು. ಇನ್ಮೇಲೆ ಏನೇ ಆಗಲಿ ಕಣೆ, ನಿನ್ನ ಮಾತ್ರ ಬಿಟ್ಟೋಗಲ್ಲ. ನೀನಂದ್ರೆ ನನಗೆ ಪ್ರಾಣ. ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊತೀನಿ. ಏನಾದ್ರು ನಮ್ಮ ಅತ್ತೆ ಮಾವ ಅವರೇನಂತಾರೆ, ಒಪ್ಕೊಂಡಿದಾರಲ್ವಾ, ಇನ್ನೂ ಸ್ವಲ್ಪ ದಿನ ಅಷ್ಟೇ ಅಲ್ವಾ ಮದುವೆ ಆಗಿರೋದು. ಇನ್ನೇನು ಮನೆಗಂತೂ ಒಪ್ಕೊಂಡಿದ್ದಾರೆ. ಮದುವೆ ಆದಮೇಲೆ ಗಂಡು ಪಾಪನೇ ಕೊಡ್ಬೇಕು ನೀನು. ಪೋಲಿ ಓನಿನಾ? ಇದ್ರಲ್ಲೇನಿದೆ, ನನ್ನ ಗಂಡ ಕಳೆ. ನನಗೆ ನಂತರ ಮುದ್ದಾಗಿರೋ ಕ್ಯೂಟ್ ಪಾಪು ಬೇಕು. ಇಲ್ಲ ಇಲ್ಲ, ನನಗೆ ಹೆಣ್ಮಗುನೇ ಬೇಕು. ಇಲ್ಲ, ಗಂಡು ಮಗುನೇ ಬೇಕು. ನನ್ನ ಥರನೇ ಇರಬೇಕು, ಕ್ಯೂಟಾಗಿರಬೇಕು. ನೋಡು, ನೀನು ಅನ್ಕೊಂಡಿರೋ ಥರನೇ ಆಗಲಿ, ಆದರೆ ನಾನು ಯಾವತ್ತೂ ಬಿಟ್ಟೋಗ್ಬೇಡ ಕಣ ನೀನು. ಅವಾಗಲೇ ಹೇಳಿದ್ನಲ್ಲ, ಇವಾಗ ಹೇಳ್ತೀನಿ, ನನ್ನ ಜೀವ ಇರೋ ತನಕ ನೀನು ಯಾವತ್ತೂ ಬಿಟ್ಟೋಗಲ್ಲ ಕಣ. ಬ್ರೋ ನೀವ ಏನಿಬ್ರು ಜೊತೆಗೆ ಬಂದ್ಬಿಟ್ಟಿದ್ರ? ನೀವು ಹೇಳಿರೋ ಮಾತು ಚೇಂಜ್ ಆಗ್ಬಿಟ್ಟು ನಲ್ಲಿ ಪ್ರೇಮಿಗಳು ಒಂದಾದ್ರಲ್ವ, ಅಷ್ಟೇ ನಂಗೆ ಸಾಕು. ಇನ್ನೇನು ಬ್ರೋ ಹೇಳ್ಬೇಕು ಬ್ರೋ? ನಮ್ಮ ತಂಗಿ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ನಮ್ದು ಮದುವೆ ಇದೆ, ಮಿಸ್ ಮಾಡದೆ ಬನ್ನಿ, ನಿಮ್ಮನ್ನು ಇನ್ವೈಟ್ ಮಾಡ್ತೀನಿ. ಗ್ಯಾರಂಟಿ ಬರೋಣ, ಗ್ಯಾರಂಟಿ ಬರ್ತೀವಿ ಬ್ರೋ. ಒಂದು ಕೇಳ್ಬೋದಾ ನಿಮ್ಮನ್ನು? ಒಂದು ನಿಮಿಷ ಇರು. ಕೇಳಿದ್ರು ನಿಮಗೆ ಲವ್ ಗಿವ್? ಲವ್ ನಮ್ಮನ್ನೆಲ್ಲ ಯಾರು ಇಷ್ಟಪಡ್ತಾರ? ನೀವೇ ಇಷ್ಟು ಚೆನ್ನಾಗಿದ್ದೀರಾ, ನಿಮ್ಮ ಮನಸ್ಸು ಇನ್ನೂ ಚೆನ್ನಾಗಿದೆ. ಟ್ರೈ ಮಾಡಿ, ಸಿಕ್ಕೇ ಸಿಗ್ತಾರೆ. ನಾನು ನೀವೇ ಇಷ್ಟಪಟ್ಟಿದ್ದೆ. ಎಷ್ಟು ಅಂದರೆ ತುಂಬ ಹೇಳೋಕ್ಕಾಗಲ್ಲ, ಅಷ್ಟು ಇಷ್ಟಪಟ್ಟಿದ್ದೆ. 3 ತಿಂಗಳು ಅವಳೆಲ್ಲೇ ನಾಯಿ ಥರ ಆದಳು. ಒಂದಿನ ಹೇಳಿದೆ, ಆದರೆ ಅವಳಿಗೆ ನನ್ನ ಪ್ರೀತಿ ಇಷ್ಟ ಆಗಲಿಲ್ಲ ಅನಿಸುತ್ತೆ, ಒಪ್ಕೊಳ್ಳಿಲ್ಲ. ಹಾಗಂತ ಅವಳ ಮೇಲೆ ದ್ವೇಷ ಮಾಡೋದಾಗಲಿ, ಕೆಟ್ಟ ಭಾವನೆಗಳಾಗಲಿ, ಅವಳಿಲ್ಲ ಅಂದರೆ ಇನ್ನೊಬ್ಳು ಅನ್ನೋದು ನನ್ನ ಮೈಂಡಲ್ಲಿಲ್ಲ. ಯಾಕಂದರೆ ಒಂದು ಹುಡುಗಿನ ನಾವು ಇಷ್ಟಪಟ್ಟಿವಿ ಅಂದರೆ ಅವಳೇ ಲೈಫ್ ಆಗಿರಬೇಕು, ಅವಳೇ ನೆನಪಾಗಿರಬೇಕು. ಕೊನೆವರೆಗೂ ಅವಳು ನೆನಪಲ್ಲೇ ಬದುಕ್ತೀನಿ. ಆದರೆ ಅವಳ ಜಾಗಕ್ಕೆ ಇನ್ನೊಬ್ಳು ಬರೋ ಅಂಥದ್ದನ್ನ ಯಾವತ್ತೂ ಮಾಡಲ್ಲ. ಅವಳ ಮೇಲೆ ನಂಬಿಕೆ ಇದೆ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ನನ್ನ ಪ್ರೀತಿ ಅವಳಿಗೆ ಅರ್ಥ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವಳು ನೆನಪಲ್ಲೇ ಇರ್ತೀನಿ. 2 ವರ್ಷ ಆಯ್ತು ಕಾಯ್ತಾ ಇದ್ದೀನಿ.
ನಾನು ಕೊನೆ ಉಸಿರಿರೋವರೆಗೂ ಕಾಯ್ತೀನಿ. ನನ್ನ ಪ್ರೀತಿ ನಿಜವಾದಾಗಿದ್ದರೆ ಆ ದೇವರು ನನಗೆ ಕೊಟ್ಟೇ ಕೊಡ್ತಾನೆ. ಹಾಗೆ ನಿಮ್ಮ ಇಬ್ಬರು ಜೋಡಿಗೆ ಒಂದು ಒಳ್ಳೆ ದಾರಿ ಸಿಗಲಿ. ಹ್ಯಾಪಿ ಮ್ಯಾರೇಜ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಮದುವೆಗೆ ಬರಲೇಬೇಕು, ಮಿಸ್ ಮಾಡಬೇಡಿ. ಗ್ಯಾರಂಟಿ ಬರ್ತೀನಿ, ಮಿಸ್ಸೇ ಆಗಲ್ಲ, ಮಿಸ್ಸೇ ಮಾಡಲ್ಲ. ಹ್ಯಾಪಿ ಮ್ಯಾರೇಜ್ ಲೈಫ್ ಮಾಡಿ ಒಳ್ಳೆಯದಾಗಲಿ. ಬರ್ತೀನಿ. ಬಾಯ್. ಓಕೆ ಬಾಯ್. ಹೋಗಂತ.